ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೂಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು 11 ಗಂಟೆಯಿಂದ. ಯಾಕೆಂದರೆ ಕರೆಂಟೇ ಇರಲಿಲ್ಲ ಆ್ಯಂಡ್ ಇವಾಗಲೂ ಕೂಡ ಇಲ್ಲ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು ಕರೆಂಟ್ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಫೋನ್ ಚಾರ್ಜಿಂಗ್ ಹಾಕಿ ಆಮೇಲೆ ನಾನು ವ್ಲಾಗ್ನ ಶುರು ಮಾಡ್ತೀನಿ. ಹಾಗಾಗಿ ಆಮೇಲೆ ಇವತ್ತು ಬಂದು ಸ್ವಲ್ಪ ಕೆಲವೊಂದಿಷ್ಟು ಕೆಲಸಗಳಿದೆ, ಅದನ್ನು ಮುಗಿಸ್ಕೋತೀನಿ. ಹಾಗೆ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಇದು. ಹಾಗೆ ಇವತ್ತು ಶಾಪ್ಗೆ ವಾಲ್ಪೇಪರ್ ಎಲ್ಲ ಹಾಕಬೇಕು ಆ್ಯಂಡ್ ಕೆಲವೊಂದಿಷ್ಟು ಮೆಟೀರಿಯಲ್ಸ್ ಹೇಳಿದ್ದಾರೆ, ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಹೇಳಿದ್ದಾರೆ. ಲೈಟಿಂಗ್ಸ್ ಆಗಿರ್ಬೋದು, ವೈಯರ್ ಆಗಿರ್ಬೋದು, ಅದನ್ನೆಲ್ಲ ತರಕ್ಕೆ ಹೋಗಬೇಕು. ಹಾಗೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಒಂದು ಮಣ್ಣಿನ ಮಡಿಕೆ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ತಣ್ಣಗಿರೋ ನೀರು ಕುಡಿಬೇಕು ಅನಿಸುತ್ತೆ. ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಅದು ಒಳ್ಳೇದಲ್ಲ ಅಲ್ವಾ? ಹಾಗಾಗಿ ಮಣ್ಣಿನ ಮಡಿಕೆ ಅಂದರೆ ನಮ್ಮ ಒಂದು ನೆನ್ಮಂಗ್ಲದಲ್ಲಿ ಕುಂಬಾರಪೇಟೆ ಅಂತ ಬರುತ್ತೆ, ಅಲ್ಲಿ ನಮಗೆ ಮಡಿಕೆಗಳು ಸಿಗುತ್ತೆ. ಅವರೇ ಮಾಡಿ ಇದನ್ನು ಮಾಡಿ ಸೆಲ್ ಮಾಡ್ತಾರೆ. ಅಂದರೆ ಅದ್ರಲ್ಲಿ ಯಾವುದೇ ರೀತಿಯಾದಂಥ ಮಿಕ್ಸ್ ಮಾಡಿರಲ್ಲ, ಪ್ಯೂರ್ ಮಣ್ಣಲ್ಲೇ ಮಾಡಿರ್ತಾರೆ. ಹಾಗಾಗಿ ಓಕೆ ನೋಡಿಕೊಂಡು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಆ ಕೆಲಸ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಇವತ್ತು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತೆಲ್ಲ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನೆನ್ಮಂಗ್ಲಕ್ಕೆ ಹೋಗಿ ಎಲ್ಲ ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವಿ. ನಾನು ಅಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲಿಂದ ಬಂದು ನಾವಿನ್ನು ವಾಲ್ಪೇಪರ್ನ ಅಂಟಿಸ್ಬಿಡೋಣ ಅಂತೇಳಿ ಮಧ್ಯಾಹ್ನ 1 ಗಂಟೆ ಏನೋ ಆಗಿತ್ತು. ಸೊ ಹಾಗಾಗಿ ವಾಲ್ಪೇಪರ್ನ ಅಂಟಿಸ್ತಾ ಇದ್ದೀವಿ. ಇಲ್ಲ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಸಂಜೆ ಹೊತ್ತು ಕೂಡ ಹಾಕೋದಕ್ಕಾಗಲ್ಲ. ಹಾಗಾಗಿ ಇವಾಗಲೇ ನಾನು ಅವರು ಸೇರಿಕೊಂಡು ವಾಲ್ಪೇಪರ್ ಸ್ಟಿಕ್ ಮಾಡ್ತಾಯಿದ್ದೀವಿ. ನಾವು ಬೇರೆಯವ್ರಿಗೆ ಹೇಳಿದ್ವಿ ಸ್ಟಿಕ್ ಮಾಡೋದಕ್ಕೆ, ಆದರೆ ಅವ್ರು ತುಂಬ ಕಾಸ್ಟ್ ಹೇಳಿದ್ರು ಆ್ಯಂಡ್ ವಾಲ್ಪೇಪರ್ ಕಾಸ್ಟು ಅಷ್ಟೇ ತುಂಬ ಜಾಸ್ತಿ ಹೇಳಿದ್ರು. ಹಾಗಾಗಿ ನಮಗೆ ನಾವು ಅಂದ್ಕೊಂಡಿದ್ದು ಬಜೆಟ್ ತಕ್ಕನಂಗೆ ಮಾಡಬೇಕು ಅಂತ. ಸೊ ನಮ್ಮ ಬಜೆಟ್ ಏನಿರುತ್ತೆ ಅದರಲ್ಲಿ ಮಾಡಬೇಕಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೆ ಅಂದರೆ ವಾಲ್ಪೇಪರ್ನ ನೀವು ನೋಡಿರ್ಬೋದು, ನಾನು ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟಿದ್ದೆ ಎರಡನ್ನೂ. ಅದು ಒಂದು ವಾಲ್ ಕಂಪ್ಲೀಟಾಗಿ ಆಗುತ್ತೆ ಅನ್ನೋದು ಒಂದಿತ್ತು. ಸೊ ಕರೆಕ್ಟಾಗಿ ಅದು ಒಂದು ವಾಲ್ಗೆ ಆಯಿತು. 2 ರೋಲ್ ತರಿಸಿದೆ, 1000 ಸೆಂಟಿಮೀಟರ್ 2 ರೋಲ್ ತರಿಸಿದೆ. ಅದರಲ್ಲಿ ಇನ್ನೂ ಒಂದು ಕಾಲು ಭಾಗದಷ್ಟು ಮಿಕ್ಕಿದೆ. ಇನ್ನು ಮಿಕ್ಕಿದೆಲ್ಲ ಕರೆಕ್ಟಾಗಿ ನಾವು ಹೆಂಗೆ ಇದನ್ನು ಮಾಡ್ಕೊಂಡಿದ್ವೋ ಪ್ಲ್ಯಾನ್ ಮಾಡಿದ್ವೋ ಅಷ್ಟು ಕರೆಕ್ಟಾಗಿ ಬಂತು. ಹಾಗೆ ಈ ಒಂದು ವಾಲ್ಗೆ ಅಂದರೆ ಮಿರರ್ ಇದೆಯಲ್ಲ, ಆ ವಾಲ್ಗೆ ನಾನು ಇದನ್ನು ಹಾಕ್ಸಿದೆ. ಇನ್ನು 3 ವಾಲ್ ಇದೆ, ಅದಕ್ಕೆ ಯಾವ ಥರ ಹಾಕಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇದೆ. ನಿಮ್ಗೇನಾದರೂ ಐಡಿಯಾಸ್ ಗೊತ್ತಿರೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವ ಥರ ಹಾಕ್ಬೋದು, ಇಲ್ಲ ವಾಲ್ಪೇಪರೇ ಹಾಕ್ಸೋದಾ, ಇಲ್ಲ ಬೇರೆ ಥರ ಯಾವುದಾದ್ರೂ ಹಾಕ್ಸೋದಾ ಅಂತ ನಿಮ್ಗೇನಾದರೂ ಐಡಿಯಾ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ಅದ್ರ ಬಗ್ಗೆ ನೋಡಿಬಿಟ್ಟು ಹಾಕಿಸ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಇದೊಂದನ್ನು ಮಾತ್ರ ಹಾಕ್ಸಿದ್ದೀನಿ. ನಾನು ಐಡಿಯಾ ಮಾಡ್ತಾಯಿದ್ದೀನಿ, ಈ ಕಡೆ ಜ್ಯುವೆಲ್ರಿ ಇಡ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ಗ್ರೀನ್ ಟೈಪಲ್ಲಿ ಬರುತ್ತಲ್ಲ, ಗ್ರೀನ್ ಟೈಪ್ ಗ್ರಾಸಸ್ ಎಲ್ಲ ಬರುತ್ತಲ್ಲ, ಆ ಥರ ಹಾಕ್ಸೋದಾ ಅಂತ ಅನ್ಕೋತಾ ಇದ್ದೀನಿ. ಆಮೇಲೆ 2 ವಾಲ್ ಪ್ಲೇನ್ ಆಗಿಬಿಡುತ್ತಲ್ಲ ಅಂತ ಕೂಡ ಅದನ್ನು ಕೂಡ ಇನ್ನೊಂದ್ಸತಿ ಪೇಂಟ್ ಹೊಡ್ಸ್ಬಿಡೋದಾ, ಪಿಂಕ್ ಕಲರ್ ಪೇಂಟ್ ಹೊಡ್ಸ್ಬಿಡೋದಾ ಅಂತಲೂ ಅನ್ಕೋತಾ ಇದ್ದೀವಿ. ಅದಿನ್ನೂ ಕನ್ಫರ್ಮ್ ಆಗ್ತಾಯಿಲ್ಲ ನಮಗೆ. ಅಂದರೆ ಹೆಂಗೆ ಕಾಣಿಸುತ್ತೆ ಅನ್ನೋದು ನಮಗೊಂದು ಗೊತ್ತಿಲ್ವಲ್ಲ ಐಡಿಯಾ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಹಂಗೆ ಅಂದ್ಕೊಂಡಿದ್ದೀವಿ. ನೋಡೋಣ, ಇವರು ಎಲೆಕ್ಟ್ರಿಷಿಯನ್ ಅವ್ರು ಬಂದು ಇನ್ನು ಮಿಕ್ಕಿದ ಕೆಲಸ ಮಾಡಿಬಿಟ್ರೆ ಅದಾದಮೇಲೆ ಅದು ನೋಡಿಕೊಂಡು ಸ್ಪೇಸು ಎಲ್ಲ ಪ್ರತಿಯೊಂದು ನೋಡ್ಕೊಂಡ್ಬಿಟ್ಟು ಹೆಂಗಾಗುತ್ತೋ ಹಂಗೆ ಮಾಡ್ಕೊಳ್ಳೋದಾ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮಗೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವ ಥರ ಜ್ಯುವೆಲ್ರೀಸ್ ಸೈಡ್ ಯಾವ ಥರ ಇಡ್ಬೋದು ಅಂತ. ನಾನು ಗ್ರೀನ್ ಗ್ರಾಸ್ ಥರ ಬರುತ್ತಲ್ಲ ಆ ಥರ ಹಾಕ್ಸೋದಾ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ನೋಡೋದಾ. ಇವಾಗ ಈ ಒಂದು ವಾಲ್ ಏನಿದೆ ಅದು ಕಂಪ್ಲೀಟಾಗಿ ಆಯಿತು ಇವಾಗ ಸದ್ಯಕ್ಕೆ. ಆ್ಯಂಡ್ ತುಂಬ ಜನನೇ ಕೇಳ್ತಾಯಿದ್ರಿ ವ್ಲಾಗ್ಸ್ಗಳು ಮಾಡಿ ಅಂತ, ಆ್ಯಂಡ್ ಮಾಡ್ತಾ ಇದ್ದೀನಿ. ಆದರೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ಮಾಡಿಕೊಂಡ್ರು ಅದನ್ನು ಕರೆಕ್ಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಟಾಪ್ ಕೆಲಸ ಮಾಡಿಸೋದನ್ನೆಲ್ಲ ತೋರಿಸಿ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಯಾವಾಗಲೂ ಒಂದು ಸರ್ತಿ ಬಂದು ಮಾಡಿಬಿಟ್ಟು ಹೊರಟೋಗ್ತಾರೆ, ಅದನ್ನು ಯಾವುದ್ರಲ್ಲಿ ಅಂತ ಹಾಕೋದು ಅಲ್ವಾ? ಹಾಗಾಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದೇ ಸತಿ ನಾನು ಹಾಕೋದು, ಆವಾಗ ನಿಮಗೂ ಕೂಡ ಒಂದು ಇನ್ಫಾರ್ಮೇಷನ್ ಥರ ಏನೂ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆ್ಯಂಡ್ ಇವಾಗ ವಾಲ್ಪೇಪರ್ ಎಲ್ಲ ಅಂಟಿಸಿ ಬಂದಮೇಲೆ ಆ್ಯಂಡ್ ವಾಟರ್ ಮಿಲನ್ ಸೀಸನ್ ಆಗಿರೋದ್ರಿಂದ ನನಗೂ ಕೂಡ ತುಂಬ ಫೇವ್ರೇಟು. ಎಲ್ಲೋದ್ರೂ ಈಚೆ ಹೋದ್ರೂ ವಾಟರ್ ಮಿಲನ್ ಜ್ಯೂಸೇ ಕುಡಿಯೋದು. ಹಾಗಾಗಿ ಅದನ್ನ ಇವಾಗ ಜ್ಯೂಸ್ ಮಾಡ್ತಾ ಇದ್ದಾರೆ. ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅವರೇ ಮಾಡಿಕೊಟ್ರು ಆ್ಯಂಡ್ ಅಪ್ಪು ನಾನು ಇಬ್ಬರು ಆರಾಮಾಗಿ ಕುಡಿದ್ವಿ. ಮಧ್ಯಾಹ್ನ ಬೇಗ ಕೆಲಸ ಮುಗೀತಲ್ಲ, ಹಾಗಾಗಿ ಒಂದೇ ಸತಿ ಇವತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕೋದಿತ್ತು. ಇನ್ನು ಬ್ಯಾಕ್ ಟು ಬ್ಯಾಕ್ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದಾವೆ, ಅಲ್ಲಿಗೆ ಹೋಗ್ಬಿಟ್ರೆ ಇನ್ನು ಈ ಕೆಲಸ ಎಲ್ಲ ಪೆಂಡಿಂಗ್ ಉಳಿದ್ಬಿಡುತ್ತೆ. ಹಾಗಾಗಿ ಇವತ್ತೆಲ್ಲ ಮಾಡ್ಕೊಂಬಿಡೋಣ ಅಂತೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕ್ತಾಯಿದ್ದೀನಿ.
ಆ್ಯಂಡ್ ಈ ವಾಷಿಂಗ್ ಮಿಷಿನ್ ಬಗ್ಗೆ ತುಂಬ ಡೀಟೇಲ್ಸ್ ಅಂತೂ ಕೇಳಿದರೆ ನನಗೆ ಇವತ್ತಿನವರೆಗೂ ಕೇಳ್ತಾ ಇದ್ದಾರೆ. ಯಾಕೆಂದರೆ ಅದು ಇವತ್ತಿನವರೆಗೂ ಚೆನ್ನಾಗಿದೆಯಾ, ಚೆನ್ನಾಗಿ ಹೋಗುತ್ತಾ, ವರ್ತಬಲ್ಲ, ತೊಗೋಬೋದಾ ಅಂತ. ಆರಾಮಾಗಿ ತೊಗೋಬೋದು. ಯಾಕಂದರೆ 1 ಡೇ 2 ಡೇಸ್ ಹಾಕಿರೋ ಬಟ್ಟೆಗಳು ಆರಾಮಾಗಿ ಕೊಳೆ ಹೋಗುತ್ತೆ. ಅಂದರೆ ಸ್ವಲ್ಪ ತೀರಾ ಇವಾಗ ನಮ್ಮ ಹಸ್ಬೆಂಡ್ ಎಲ್ಲ ಫಾರ್ಮಿಂಗ್ ಕೆಲಸ ಮಾಡೋದ್ರಿಂದ ಅವ್ರು ತುಂಬ ಕೊಳೆ ಆಗಿರುತ್ತೆ. ಅವ್ರದ್ದು ಏನಂದರೆ 2 ಸತಿ ಹಾಕ್ತೀನಿ ನಾನು, ನಂದೆಲ್ಲ ಒಂದೇ ಸತಿ ಹಾಕ್ತೀನಿ. ಆವಾಗ ಅಂದರೆ ಕೊಳೆನೂ ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದು ವರ್ತ್ ಅಂತಲೇ ಹೇಳ್ಬೋದು, ತೊಗೋಬೋದು. ಇವಾಗ ನಿಮ್ಗೆ ಎಲ್ಲ ಕಡೆನೂ ಸಿಗುತ್ತೆ. ನೀವು ಅದು ವಾಷಿಂಗ್ ಮಿಷಿನ್ ಒಂದು ಫೋಟೋ ತೊಗೊಂಡೋಗಿ ತೋರಿಸಿದ್ರು ಕೂಡ ಕೊಡ್ತಾರೆ. ಅದರಲ್ಲೂ ಕೂಡ ಕೆಜಿ ಡಿಫರೆನ್ಸ್ ಇರುತ್ತೆ. 9 kg 12 kg ಈ ಥರದ್ದೆಲ್ಲ ಬರುತ್ತೆ. ಸೊ ಆ ಥರ ನೀವು ಡಿಫ್ರೆನ್ಸಲ್ಲಿ ತೊಗೋಬೋದು ಖಂಡಿತವಾಗ್ಲೂ. ಮಕ್ಕಳು ಬಟ್ಟೆಗಳು ಹಾಕೋಕ್ಕೆ ಆ್ಯಂಡ್ ಇವಾಗ ಸಣ್ಣ ಪುಟ್ಟ ಬಟ್ಟೆದೆಲ್ಲ ಕೈಯಲ್ಲೇ ಒಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದನ್ನೆಲ್ಲ ಹಾಕ್ಬೋದು ಆರಾಮಾಗಿ. ಇನ್ನು ನನಗೆ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಸೀರೆನ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೆ. ನನಗೆ ಸೀರೆ ಎಲ್ಲ ನಾನೇ ಫಾಲ್ಸ್ ಹಾಕೋತೀನಿ ಅಂತ ಹೇಳಿದೆ. ಹಾಗಾಗಿ ಜಿಗ್ಜಾಗ್ ಮಾಡಿ ಎಲ್ಲ ಕೊಟ್ಟಿದ್ರು. ಇನ್ನು ಬ್ಲೌಸ್ ಯಾವುದು ಕೊಟ್ಟಿರಲಿಲ್ಲ. ಸೊ ಇನ್ನೇನು ಮಾಡೋದು, ಫಾಲ್ಸ್ ಎಲ್ಲ ಹಾಕಿಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಫಾಲ್ಸ್ ಎಲ್ಲ ನಾನೇ ಹಾಕೋತಾ ಇದ್ದೀನಿ. ಆ್ಯಂಡ್ ತುಂಬ ದಿವಸ ಆಗೋಗಿತ್ತು ಮಿಷಿನ್ ಮೇಲೆ ಕೂತ್ಕೊಂಡು. ಅದಕ್ಕೋಸ್ಕರ ಸ್ವಲ್ಪ ಬೆನ್ನು ಕೂಡ ನೋವು ಬರ್ತಾಯಿತ್ತು. ಅಂದರೆ ಆಯಿಲ್ ಹಾಕಿ ನೆನ್ನೆನೇ ಇಟ್ಟಿದ್ದೆ. ಇವತ್ತು ನಾನು ಅದನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ದಿವಸ ಆಗಿತ್ತಲ್ಲ, ಸ್ಟಿಚಿಂಗ್ ಕೂಡ ಯಾವುದೂ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಅದನ್ನು ಫಾಲ್ಸ್ ಎಲ್ಲ ಹಾಕ್ಬಿಟ್ಟು ಹಾಗೆ ಬಟ್ಟೆನೂ ಕೂಡ ಎಲ್ಲ ಜಾಲಿಸಿ ಇವಾಗ ಹಾರಕ್ಕೆ ಹೋಗ್ತಾ ಇದ್ದೀನಿ. ಬಿಸಿಲು ನೋಡ್ತಾ ಇರ್ಬೋದು, ಯಪ್ಪ ಹೆಂಗಿದೆ ಅಂದರೆ ಬಿಸಿಲು. ಯುಗಾದಿಗಿಂತ ಮುಂಚೆನೇ ಇಷ್ಟೊಂದು ಬಿಸಿಲು, ಯುಗಾದಿ ಆದಮೇಲೆ ಇನ್ನೆಷ್ಟು ಬಿಸಿಲು ಬರುತ್ತೋ ಗೊತ್ತಿಲ್ಲ. ನಿಜವಾಗ್ಲೂ ಅಷ್ಟು ಬಿಸಿಲಿದೆ ಅಂತಲೇ ಹೇಳ್ಬೋದು. ಇನ್ನು 2 ಕೆಲಸ ಒಟ್ಟೊಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಈ ಕಡೆ ಫಾಲ್ಸು ಹಾಕ್ತಾಯಿದ್ದೀನಿ, ಈ ಕಡೆ ಬಟ್ಟೆನೂ ತೊಗೊಂಬಂದು ಎಲ್ಲ ಜಾಲಿಸಿ ಹಾರಾಕ್ತಾಯಿದ್ದೀನಿ. ಹೆಣ್ಮಕ್ಳ ಕೈಯಲ್ಲೇ ಈ ಥರ ಕೆಲಸ ಎಲ್ಲ ಆಗೋದು. 2 ಕೆಲಸ 3 ಕೆಲಸ ಒಂದೊಂದು ಸತಿನೇ ಮಾಡೋದು. ಅವ್ರ ಕೈಯಿಂದ ಮಾತ್ರನೇ ಸಾಧ್ಯ ಅಲ್ವಾ, ಇನ್ನು ಯಾರ ಕೈಯಿಂದನೂ ಆ ಥರ ಸಾಧ್ಯನೇ ಇಲ್ಲ. ಸೊ ನಾನು ಕೂಡ ಎಲ್ಲ ಅದೇ ಥರ ಮಾಡ್ತಿದ್ದೆ. ಈ ಕಡೆ ಅದನ್ನು ಮಾಡ್ತಾಯಿದ್ದೆ, ಈ ಕಡೆ ಇದನ್ನು ಮಾಡ್ತಿದ್ದೆ. ಆ್ಯಂಡ್ ಇನ್ನು ಮಾರ್ಚ್ ಟೈಮ್ ಬಂದರೆ ಇನ್ನು ಮಾವಿನಕಾಯಿ ಸೀಸನ್ ಕೂಡ, ಮರದಲ್ಲೂ ಕೂಡ ಎಲ್ಲ ಮಾವಿನಕಾಯಿ ನೋಡ್ತಾ ಇರ್ಬೋದು. ಪುಟ್ಟ ಪುಟ್ಟ ಹಣ್ಣಿದೆಲ್ಲ ಬಂದಿದೆ. ಅದೆಲ್ಲ ದೊಡ್ಡದಾದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ಯಾರೀಸ್ಗಳಿಗೆ ಇನ್ನು ಫಾಲ್ಸ್ ಹಾಕೋದು ಒಂದೇ. ಇನ್ನು ನಾನು ಏನು ಮಾಡಬೇಕಾಗಿತ್ತು, ಒಂದು ಫಂಕ್ಷನ್ಗೆ ಹೋಗೋದಿತ್ತು. ಅದಕ್ಕೆ ಹೋಗಿ ಬಂದ್ಬಿಟ್ಟು ಆಮೇಲೆ ಇದನ್ನೆಲ್ಲ ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಸ್ಯಾರಿ ಪ್ರೀ ಪ್ಲೇಟಿಂಗ್ ಬಗ್ಗೆನೂ ಕೂಡ. ನಾನು ಇವಾಗ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ದೂರದಿಂದ ನೀವು ಹೆಂಗೆ ಕಳಿಸ್ಕೊಡೋದು ಅನ್ನೋದೊಂದು ಯೋಚನೆ ಇರುತ್ತೆ ಅಲ್ವಾ, ಸ್ಯಾರಿ ಪ್ರೀ ಪ್ಲೇಟಿಂಗ್ ಯಾವ ಥರ ಮಾಡಿಕೊಡ್ತಾರೆ ಅಂತ. ನೀವು ಆನ್ಲೈನ್ ಮುಖಾಂತರನೂ ಕೂಡ ನಮಗೆ ಕಳಿಸ್ಕೊಡ್ಬೋದು. ಕೊರಿಯರ್ ಮುಖಾಂತರ ಕಳಿಸ್ಕೊಡ್ಬೋದು. ನಾವು ಅದನ್ನು ಪ್ರೀ ಪ್ಲೇಟಿಂಗ್ ಮಾಡಿ ಕೊಡ್ತೀವಿ. ಇದರಲ್ಲಿ ಏನು ಶಿಪ್ಪಿಂಗ್ ಚಾರ್ಜಸ್ ಆಗಲಿ ಮತ್ತೊಂದಾಗಲಿ ಏನೂ ಇರೋದಿಲ್ಲ, ಜಸ್ಟ್ ಫಿಕ್ಸ್ಡ್ ಅಮೌಂಟು. ಆ ಥರ ನಾನಿವಾಗ ಪ್ರೀ ಪ್ಲೇಟಿಂಗ್ನ ಮಾಡಿಕೊಡ್ತಾ ಇದ್ದೀನಿ. ಫಸ್ಟ್ ಇವಾಗ ನಂದನ್ನೇ ನಾನು ಮೊದಲು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಫಂಕ್ಷನ್ಸ್ ಅಂತ ಅಂದಮೇಲೆ ನಾನು ಯಾವುದೇ ಫಂಕ್ಷನ್ ಆದ್ರೂ ಕೂಡ ಅಷ್ಟೇ, ಫಸ್ಟ್ ಸ್ಯಾರಿಗಳನ್ನ ಪಿನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ರೇಷ್ಮೆ ಸೀರೆಗಳು ಈ ಥರದ್ದೆಲ್ಲ ತಕ್ಷಣ ಅದು ಬರಲ್ಲ ಪ್ಲೀಟ್ಸ್ಗಳು. ಐರನ್ ಮಾಡಿ ಇಟ್ಕೊಂಡ್ರೆ ನಾವು ಆರಾಮಾಗಿ ಸಮಾಧಾನವಾಗಾದರೂ ಇರ್ತೀವಿ. ಸೊ ಟೆನ್ಷನ್ ಇರಲ್ಲ ಅಂತಲೇ ಹೇಳ್ಬೋದು. ನಾನು ಅಷ್ಟೇ ಫಸ್ಟೇ ಸ್ಯಾರಿಗಳನ್ನ ಪ್ಲೇಟ್ ಮಾಡಿ ಇಟ್ಕೊಬಿಡ್ತೀನಿ. ಯಾವುದೆಲ್ಲ ಹಂಗೆ ಉಟ್ಕೋಬೋದು ಅದನ್ನು ಉಟ್ಕೋಬೋದು. ಆದರೆ ಈ ಥರ ಸೀರೆಗಳನ್ನೆಲ್ಲ ಪ್ಲೀಟ್ಸ್ ಮಾಡೇ ಉಟ್ಕೋಬೇಕು. ಅದು ಕೂರಲ್ಲ, ಇಲ್ಲಾಂದರೆ ಐರನ್ ಮಾಡಿದ್ರೇ ಅದು ಕೂರಿಸೋದಕ್ಕಾಗೋದು. ಪ್ಲೀಟ್ಸ್ಗಳೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಇವಾಗ ಫಂಕ್ಷನ್ಸ್ಗೆ ಯಾವುದೆಲ್ಲ ಸ್ಯಾರಿ ಬೇಕೋ ಅದನ್ನು ಮುಂಚೆನೇ ಪ್ಲೇಟಿಂಗ್ ಮಾಡಿಬಿಟ್ಟು ಒಂದು ಕವರ್ ಥರ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಮಾಮೂಲಿ ಪೇಪರ್ ಥರನೂ ಬರುತ್ತೆ. ಆದರೆ ನಾನು ಬ್ಯಾಗ್ಸ್ಗಳ ಥರ ಇಟ್ಕೊಂಡಿದ್ದೀನಿ ಜಿಪ್ಪು. ಅದರಲ್ಲಿ ನಮಗೆ ಡ್ರೆಸ್ಗಳು ತೊಗೊಂಡೋಗೆಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಅದರೊಳಗೇ ಎಲ್ಲ ಸೆಟ್ ಮಾಡಿ ಇಟ್ಟಿರ್ತೀನಿ. ಸೊ ಅವಾಗ ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳೋದು, ಹಾಕ್ಕೊಳ್ಳೋದು, ವೇರ್ ಮಾಡೋದು, ತಕ್ಷಣ ಹೋಗೋದು. ಆ್ಯಂಡ್ ನಮ್ಮ ಕಡೆ ಎಲ್ಲ ಸ್ವಲ್ಪ ಸ್ಯಾರಿನೇ ವೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸ್ಯಾರಿ ಹಾಕೊಂಬರ್ಬೇಕಲ್ವಾ, ಇವತ್ತು ಶಾಸ್ತ್ರ ಇದೆ ಅಲ್ವಾ ಅಂತಲೇ ಹಿಂಗೆ ಹೇಳ್ತಾರೆ. ಹಾಗಾಗಿ ಅವ್ರಿಗೂ ಏನಕ್ಕೆ ಬೇಜಾರು ಮಾಡೋದು, ಓಕೆ ಸ್ಯಾರಿ ಒಂದು ದಿವಸ ತಾನೇ, ನಾವೇನು ಡೈಲಿ ಉಟ್ಕೊಳ್ಳಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಸ್ಯಾರಿನೂ ಉಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಶಾಸ್ತ್ರಗಳಿಗಾಗಿರ್ಬೋದು, ಯಾವುದೇ ಫಂಕ್ಷನ್ಸ್ಗಾಗಿರ್ಬೋದು, ಆದಷ್ಟು ಕೆಲವು ಸತಿ ಸ್ಯಾರಿನೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಇವಾಗ ನನಗೆ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಸ್ಯಾರಿ ಎಲ್ಲ ಕೊಟ್ಟು ಕಳಿಸಿದ್ರಲ್ಲ, ಅದನ್ನೆಲ್ಲ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆಲ್ಲ ಕೊಟ್ಟಿದ್ದೆ. ಇನ್ನು ಸ್ಯಾರಿಗೆ ನಾನೇ ಎಲ್ಲ ಫಾಲ್ಸ್ ಹಾಕ್ಬಿಟ್ಟು ಇವಾಗ ಅದನ್ನು ಕೂಡ ಐರನ್ ಮಾಡ್ತಾಯಿದ್ದೀನಿ. ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿದು. ಒಂದೊಂದು ಸ್ಯಾರಿ ಒಂದೊಂದು ಥರ ಇರುತ್ತೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮಗೂ ಕೂಡ ಇದೇ ಥರನೇ ಸ್ಯಾರಿ ಪ್ಲೇಟಿಂಗ್. ಆ್ಯಂಡ್ ಇವಾಗ ಏನಂದರೆ ಕೆಳಗಡೆ ನಿಮ್ಗೊಂಥರ ಪಫಿ ಟೈಪಲ್ಲಿ ಬರುತ್ತೆ, ಮೇಲಿಂದ ಸ್ಟ್ರೈಟ್ ಆಗಿರುತ್ತೆ ಆ್ಯಂಡ್ ಕೆಳಗೆ ಪಫಿ ಟೈಪಲ್ಲಿ ಬರುತ್ತೆ, ಅಂದರೆ ರೌಂಡಾಗಿರುತ್ತೆ. ಸೊ ಆ ಥರನೇ ಬಾಕ್ಸ್ ಫೋಲ್ಡಿಂಗ್ ಯಾವ ಥರ ಮಾಡೋದು ಅನ್ನೋದನ್ನೂ ನಾನು ಕಲ್ತಿದ್ದೆ. ಅಂದರೆ ಮಾಡ್ತಾನೆ ಎಲ್ಲನೂ ಕಲಿಯೋದಲ್ಲ. ಸೊ ನಾನಿವತ್ತು ಟ್ರೈ ಮಾಡಿದೆ ಅದನ್ನು. ಓಕೆ, ನಾನೇ ನನ್ನ ಸೀರೆನಲ್ಲಿ ಟ್ರೈ ಮಾಡೋಣ ಫ್ಲಫಿ ಪ್ಲೇಟ್ಸ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು
ಟ್ರೈ ಮಾಡಿದೆ. ಸೂಪರಾಗಿ ಬಂದಿದೆ ಮಾತ್ರ. ನಿಮಗೆ ಗೊತ್ತಾಗುತ್ತೆ ಅದು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡಬೇಕಾದ್ರೆ ಎಷ್ಟು ಕ್ಲಿಯರಾಗಿ ಪ್ಲೀಟ್ಸ್ ಎಲ್ಲ ಕೂತಿತ್ತು. ಆ್ಯಂಡ್ ಆ ಪಫಿ ಪ್ಲೀಟ್ಸ್ ಅಷ್ಟೇ ಒಂದು ಚೂರು ಅಲ್ಗಾಡಿಲ್ಲ. ಜಸ್ಟ್ ನಾವು ಅದಕ್ಕೆ ಯಾವ ಥರ ಮಾಡಬೇಕು ಅನ್ನೋದು ಒಂದು ಐಡಿಯಾ ಗೊತ್ತಾಗ್ಬಿಟ್ರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾದಂಥ ನಾನು ಮಿಷಿನ್ಸ್ ಕೂಡ ಯೂಸ್ ಮಾಡಿಲ್ಲ. ಜಸ್ಟ್ ಐರನ್ ಬಾಕ್ಸ್ನಲ್ಲೇ ನಾನು ಈ ಒಂದು ಪಫಿ ಪ್ಲೇಟ್ಸ್ ಕೆಳಗೆ ಬರುತ್ತೆ, ಇದು ಮೇಲ್ ಬರುತ್ತೆ. ಸಖತ್ತಾಗಿ ಮಾತ್ರ ಬಂದಿತ್ತು. ನಾನು ಟ್ರೈ ಮಾಡಿದ್ದು ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಎಲ್ಲರೂ ನಿಮ್ಗೆ ಗೊತ್ತಿರುತ್ತೆ ಉದ್ದದಾಗೇ ಅವರು ಇದಕ್ಕೆ ಹಾಕ್ಬಿಟ್ಟಿರ್ತಾರೆ. ನಾನು ಈ ಥರ ಬಾಕ್ಸ್ ಫೋಲ್ಡಿಂಗಲ್ಲಿ ಮಾಡೋಣ, ನೋಡೋಣ ಹೇಗೆ ಬರುತ್ತೆ, ಚೆನ್ನಾಗಿರುತ್ತಾ ಪಫಿ ಪ್ಲೇಟ್ಸ್ ಅಂತ ನೋಡಿದೆ. ಆದರೆ ತುಂಬಾ ಸಖತ್ತಾಗಿ ಬಂದಿತ್ತು ಹೇಳಬೇಕು ಅಂದರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಕೂಡ ಇನ್ಮೇಲೆ ಇದೇ ಥರನೇ ಮಾಡಿಕೊಂಡ್ರೆ ಮುಂದೆ ಟೆನ್ಷನ್ ಇರೋಲ್ಲ. ಫಂಕ್ಷನ್ಸ್ಗೆಲ್ಲ ಪಫಿಯಾಗಿ ಮುಂದೆಗಡೆ ಇರುತ್ತೆ, ಇಲ್ಲಿ ಚೆನ್ನಾಗಿ ನೆರಿಗೆ ಕೂಡ ಕೂತ್ಕೊಳ್ಳುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಇವತ್ತೊಂದು ಕರೆಕ್ಟಾಗಿರೋ ಐಡಿಯಾ ಬಂತು ನನಗೆ ಯಾವ ಥರ ಮಾಡಬೇಕು ಅಂತ. ಸೊ ಅದೇ ಥರನೇ ನನ್ನ ಸ್ಯಾರಿ ಯಾವುದಿದ್ಲು, ಇದೊಂದು ಸ್ಯಾರಿ ಇತ್ತು ಮತ್ತು ಇನ್ನೊಂದು ಸ್ಯಾರಿ ಪಿನ್ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಯಾರಿ ಕೂಡ ಒಂದು 3-4 ಸೀರೆ ಪಿನ್ ಮಾಡಿಕ್ಬೇಕಾಗಿತ್ತು. ನಾನು ಇವಾಗ ಸದ್ಯಕ್ಕೆ 2 ಮಾತ್ರ ಮಾಡಿದೆ. ಯಾಕಂದರೆ ಈ ಟೇಬಲಲ್ಲಿ ಮಾಡೋಕ್ಕಾಗಲ್ಲ, ಅಳ್ಳಾಡ್ತಾ ಇರುತ್ತೆ, ಇದಕ್ಕೆ ಸರಿ ಇಲ್ಲ. ಹಾಗಾಗಿ ನಾನು ಐರನ್ ಮಾಡ್ತಾರಲ್ಲ ಆ ಥರದೊಂದು ಬುಕ್ ಮಾಡಿದ್ದೀನಿ, ಫ್ಲಿಪ್ಕಾರ್ಟಲ್ಲಿ ಬರುತ್ತೆ. ಅದು ಬಂದಮೇಲೆ ಇನ್ನು ಮಿಕ್ಕಿದ ಸೀರೆಗಳನ್ನ ಮಾಡ್ಕೊಳ್ಳೋಣ ಅಂತೇಳಿ ಸದ್ಯಕ್ಕೆ 2 ಸೀರೆ ಮಾತ್ರ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಪ್ಲೇಟ್ಸ್ ಎಲ್ಲ, ಮತ್ತು ಆ ಪಫಿ ಪ್ಲೇಟ್ಸ್ ಎಲ್ಲ ಸೂಪರಾಗಿ ಬಂದಿದೆ. ಇದನ್ನು ಜಸ್ಟ್ ಹಿಂಗೇನೆ ನಾವು ಕವರಲ್ಲಿ ಪ್ಯಾಕ್ ಮಾಡಿಕ್ಕಿದ್ರೆ ಸಾಕು, ರೆಡಿ ಟು ವೇರ್ ಅಂತಲೇ ಹೇಳ್ಬೋದು. ನಿಮಗೂ ಏನಾದರೂ ಬೇಕು ಅಂತ ಇದ್ದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ, ಒಂದು ಸತಿ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಹಾಗೆ ನಿಮ್ಮ ಸ್ಯಾರಿನೂ ಕೂಡ ರೆಡಿ ಟು ಆನ್ ದ ವೇ ನೀವು ರೆಡಿ ಮಾಡಿಸ್ಕೊಂಡು ಜಸ್ಟ್ ಅದನ್ನು ಪಿನ್ ಮಾಡ್ಕೊಂಡು ಹೋದರೆ ಸೂಪರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಫಸ್ಟ್ ಟೈಮ್ ನಾನು ಈ ಥರ ಬಾಕ್ಸ್ ಫೋಲ್ಡಿಂಗ್ ಟ್ರೈ ಮಾಡಿದ್ದು. ಈ ಥರ ಕೆಳಗೆ ಪಫಿ ಮತ್ತು ಮೇಲೆ ಈ ಥರ ಖುಷಿ ಆಯಿತು. ಓಕೆ ಚೆನ್ನಾಗಿ ಬಂತಲ್ಲ ಅನ್ನೋದೊಂದು ಖುಷಿ ಆಯಿತು ನನಗೂ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಯಾವ ಥರ ಇದೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ಥರ ನಿಮಗೆ ಪೌಚ್ಗಳು ಸಿಗುತ್ತೆ ನೀವು ಡ್ರೆಸ್ಗಳೆಲ್ಲ ತೊಗೊಂಡು. ಇದೊಂದು ಚೂರು ಚಿಕ್ಕ ಆಯಿತು, ಅದಕ್ಕೋಸ್ಕರ ನಾನು ಇನ್ನೊಂದು ಕಲರ್ ಇತ್ತು ರೆಡ್ ಮತ್ತು ಇದ್ರ ಕಲರು ಅದ್ರಕ್ಕೆ ಹಾಕ್ತೆ. ಅದು ಕರೆಕ್ಟಾಗಿ ಫಿಟ್ ಆಯಿತು. ಸ್ವಲ್ಪ ಇದಾಯಿತು ಆದರೆ ಕರೆಕ್ಟಾಗಿ ಫಿಟ್ ಆಯಿತು. ಈ ಥರ ಸ್ಯಾರಿಗೆ ಅಂತ ಹೇಳ್ಬಿಟ್ಟು ಬರುತ್ತೆ, ಅದು ನಾನು ತರಬೇಕು. ಚಿಕ್ಕಪೇಟೆಗೆ ಹೋದಾಗ ತರ್ತೀನಿ ನಾನು. ನನಗೇನಾದ್ರು ಆರ್ಡ್ರ್ ಬಂದರೆ ನಾನು ಅದರಲ್ಲಿ ಅವ್ರಿಗೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಆರ್ಗನೈಸ್ಡಾಗೂ ಇರುತ್ತೆ, ನಮಗೆ ನೋಡೋದಕ್ಕೂ ಕೂಡ ಲುಕ್ಕಾಗಿರುತ್ತೆ, ಪ್ಲೇಟ್ಸ್ಗಳು ಕೂಡ ಹಾಗೆ ಇರುತ್ತೆ. ಹಾಗಾಗಿ ಅದು ಚಿಕ್ಕಪೇಟೆಗೆ ಹೋದಾಗ ತರಬೇಕು. ಆ್ಯಂಡ್ ಕ್ಲಿಪ್ಸ್ಗಳು ಅಷ್ಟೇ, ಸ್ಯಾರಿ ಹೋಲ್ಡಿಂಗ್ ಕ್ಲಿಪ್ಸ್ ಬರುತ್ತೆ, ಇಲ್ಲಿ ಲೋಕಲಲ್ಲಿ ಎಲ್ಲೂ ಸಿಗೋಲ್ಲ. ನಾವು ಚಿಕ್ಕಪೇಟೆಗೆ ಹೋದಾಗ ಅವತ್ತು ತೊಗೊಂಡಿದ್ದೆ. ನಾನು ನಮ್ಮೂರಲ್ಲೇ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟೆ, 1-2 ಸತಿ ಕೇಳಿಬಿಟ್ಟು. ಇಲ್ಲಿ ನೋಡಿದ್ರೆ ನಮ್ಮೂರ ಸೈಡ್ ಇಲ್ಲೇ ಇಲ್ಲ ಅದು. ಸೊ ಹಾಗಾಗಿ ಅದನ್ನು ಚಿಕ್ಕಪೇಟೆಗೆ ಹೋದಾಗ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನು ಯಾವುದೆಲ್ಲ ಬೇಕು ಅದನ್ನೆಲ್ಲ ತೊಗೊಬರೋದ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೊಂದು ಪಿಂಕ್ ಕಲರ್ ಸ್ಯಾರಿ, ಲೈಟ್ ಪಿಂಕ್ ಆ್ಯಂಡ್ ಬ್ಲೂ ಇದರಲ್ಲಿ ಬರುತ್ತೆ, ಗೋಲ್ಡ್ ಟೈಪಲ್ಲಿ. ಸೊ ಇದನ್ನು ಕೂಡ ಪಿನ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಪಿನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಆ್ಯಂಡ್ ಇದ್ರ ಮೇಲೆಲ್ಲ ತುಂಬ ಇಂಟ್ರೆಸ್ಟ್ ಬಂದಿದ್ದು ನಮ್ಮ ಅಕ್ಕನ ಮದುವೆನಲ್ಲೇ ಅಂತಲೇ ಹೇಳ್ಬೋದು. ನಾನು ಹಿಂಗೆ ಬಾಕ್ಸ್ ಫೋಲ್ಡಿಂಗ್ ನಾನು ಇವಾಗ ಕಲ್ತಿಲ್ಲ, ಮುಂಚೆನೇ ಕಲ್ತಿದ್ದೆ ನಾನು. ಯಾಕಂದರೆ ನಮ್ಮ ಅಕ್ಕನ ಮದುವೆಲಿ ನಮ್ಮ ಅಕ್ಕನ ಹತ್ರ ಫೋನ್ ಇತ್ತು ಆವಾಗ. ಸೊ ಅವಳು ನೋಡ್ತಾ ಇದ್ಲು ವೀಡಿಯೋಸ್ನೆಲ್ಲ. ಆವಾಗ ಈ ಥರ ಮಾಡೋಣ ಬಾ ನಾವು, ರೆಡಿ ಟು ವೇರ್ ಚೆನ್ನಾಗಿರುತ್ತೆ ಅಂತ ಅವಳು ಐಡಿಯಾ ಕೊಟ್ಟಿದ್ದು. ಅದಾದಮೇಲೆ ಅವಳಿಂದನೇ ಇದನ್ನೆಲ್ಲ ಕಲ್ತಿದ್ದು, ಸ್ಯಾರಿ ಪ್ಲೇಟಿಂಗ್ ಹೇಗೆ ಥರ ಮಾಡೋದು ಅಂತ ಯೂಟ್ಯೂಬಲ್ಲಿ ಅವಳು ಹಾಕ್ಕೊಟ್ಟಾಗ ನೋಡಿ ಕಲ್ತಿದ್ದು. ಅದಾದಮೇಲೆ ಅವಳ ಮದುವೆಗೂ ನಾವು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ದೀವಿ. ನನ್ನ ಮದುವೆ ನನ್ನ ಸೀರೆಗಳು ಕೂಡ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಅದನ್ನು ಮಾಡ್ತಾ ಇರ್ಬೇಕಾದ್ರೆ ಅದೆಲ್ಲ ನೆನಪಾಗುತ್ತೆ, ಒಂಥರ ಮೆಮೊರಿ ಅಂತಲೇ ಹೇಳ್ಬೋದು. ನಾವು ಫಸ್ಟ್ ಕಲ್ತಿದ್ದು ಅದೆಲ್ಲ. ಅದಾದಮೇಲೆ ತಿರ್ಗಾ ನಾನು ಬ್ಯೂಟಿಷನ್ ಮಾಡಬೇಕಾದ್ರೂ ಕೂಡ ಈ ಥರ ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಟ್ಟಿದ್ರು, ಯಾವ ಥರ ಇನ್ನೂ ಇದ್ರಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ರು. ಆ್ಯಂಡ್ ಇವಾಗ ಏನಂದರೆ ತುಂಬಾ ಬಂದುಬಿಟ್ಟಿದೆ, ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡೋದು ಹೇಳ್ಕೊಡ್ತಾರೆ. ಆ್ಯಂಡ್ ಇವಾಗ ಪಫಿ ಪ್ಲೇಟ್ಸ್ ಕೆಳಗೆಲ್ಲ ಫುಲ್ಲು ಪಫಿನೆಸ್ ಬರುತ್ತೆ, ಆ ಥರ ಹೇಳ್ಕೊಡ್ತಾರೆ. ತುಂಬ ಥರನೇ ಬಂದುಬಿಟ್ಟಿದೆ ಇವಾಗ. ಸೊ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಆ್ಯಂಡ್ ನನಗೆ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಕೂಡ ಬೇಗನೆ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನೆಲ್ಲ ನೋಡ್ತಾ ಇರ್ತೀವಲ್ಲ, ಯಾವ ಥರ ಆಗ್ತಿರ್ತಾರೆ, ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಂಡೆ ಮಾಡೋ ಥರ ಟ್ರೈ ಮಾಡ್ತೀನಿ. ನಾನು ಆದಷ್ಟು ಟ್ರೈ ಮಾಡಿ ಮಾಡ್ತೀನಿ. ಆ್ಯಂಡ್ ಇವಾಗ 2 ಸೀರೆ ಮಾತ್ರ ಆಯಿತು. ನೆಕ್ಸ್ಟ್ ನೋಡೋಣ, ಇನ್ನೂ 1-2-3 ಸೀರೆ ಮಾಡ್ಕೊಳ್ಳೋದಿದೆ, ಅದು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಆ್ಯಂಡ್ ಪಾಪುನ ಓದಿಸ್ಬೇಕಾಗಿತ್ತು, ಅಂದರೆ ನಮ್ಮ ನೈಬರ್ ಮಗು ಇತ್ತು, ಹಾಗಾಗಿ ಅವ್ನಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಅವ್ನಿಗೆ ಓದಿಸೋದ ಅಂತ ಹೇಳ್ಬಿಟ್ಟು ಇದು 2 ಸೀರೆ ಮಾತ್ರ ಮಾಡಿಕೊಂಡು ಅವನಿಗೆ ಎಕ್ಸಾಮ್ಸ್ಗೆ ಏನೇನೆಲ್ಲ ಪ್ರಿಪೇರ್ ಮಾಡಬೇಕು ಅವನಿಗೆ ಹೇಳಿಕೊಟ್ಟು ನನ್ನ ಕೆಲಸಗಳು ಕೂಡ ನಾನು ಮುಗಿಸ್ಕೊಂಡೆ. ಯಾವ ಥರ ಇದೆ ಅಂತ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಹಾಗೆ ನಿಮಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನಾನು ಇಲ್ಲಿ ಹಾಕಿರ್ತೀನಿ, ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ, ಹೆಂಗೆಲ್ಲ ಇರುತ್ತೆ ಅಂತ ಮೋರ್ ಡೀಟೇಲ್ಸ್ ನೀವು ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಬ್ರೈಟ್ ಸ್ಯಾರಿ, ನಾನ್ ಬ್ರೈಡಲ್ ಸ್ಯಾರಿ, ಸಿಂಪಲ್ ಸ್ಯಾರಿ ಎಲ್ಲ ಥರನೂ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಆಗಿಬಿಡುತ್ತೆ. ಆನ್ ದ ವೇ ರೆಡಿ ಟು ವೇರ್ ಅಂತಲೇ ಹೇಳ್ಬೋದು ಅಲ್ವಾ. ಹಾಗಾಗಿ ಅದ್ರ ಮೋರ್ ಡೀಟೇಲ್ಸ್ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಸಂಜೆ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಇಟ್ಟಿದೆ, ಸ್ವಲ್ಪ ರಸಮ್ ಮಾಡ್ತಾಯಿದ್ದೀನಿ, ಲೈಟಾಗಿ ಮಾಡ್ತಾಯಿದ್ದೀನಿ, ಜಾಸ್ತಿ ಏನಿಲ್ಲ. ಮಧ್ಯಾಹ್ನ ಫಂಕ್ಷನ್ಸ್ ಎಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದಿದ್ವಿ, ಸೊ ಹಾಗಾಗಿ ಇವಾಗ ಜಸ್ಟ್ ಲೈಟಾಗಿ ಸ್ವಲ್ಪ ರೈಸ್ ಮಾಡಿಬಿಟ್ಟು ಸಾಂಬಾರು ಮಾಡಿ ಊಟ ಮಾಡಿ ಇನ್ನು ಮಲ್ಕೊಳ್ಳೋದು. ಇನ್ನು ನೆಕ್ಸ್ಟ್ ಡೇ ಕೆಲಸಗಳಂತೂ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಆದಷ್ಟು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗೇನಂದರೆ ಶಾಪ್ ಆಗೋ ಗಂಟ ಸ್ವಲ್ಪ ಕೆಲಸಗಳು ಆ್ಯಂಡ್ ಮನೆಯಲ್ಲೆಲ್ಲ ಐಟಮ್ಸ್ ಎಲ್ಲ ಅಂಡಾಡಿರೋದ್ರಿಂದ ಮಾಡೋದಕ್ಕಾಗ್ತಾಯಿಲ್ಲ. ಅದೆಲ್ಲ ಒನ್ಸ್ ಕಂಪ್ಲೀಟ್ ಆಗಿಬಿಟ್ರೆ ಆಮೇಲೆ ನಾನು ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ನ ನಾವು ಮುಂಚೆ ಹೇಗೆ ಮಾಡ್ತಾಯಿದ್ದೆ ಅಲ್ವಾ ಅದೇ ರೀತಿಯಾಗಿ ನಾನು ವ್ಲಾಗ್ಸ್ ಮಾಡ್ಕೊಳ್ತಾ ನನ್ನ ಮೇಕಪ್ದು ಏನೇನಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ. ಅದರಲ್ಲಿ ಏನಿಲ್ಲ. ಆದರೆ ಏನು ಮಾಡೋದು, ಮಾಡಿಟ್ಕೊಂಡ್ರು ಕೂಡ ಅಪ್ಲೋಡ್ ಮಾಡೋದಕ್ಕಾಗ್ತಾಯಿಲ್ಲ. ಇನ್ನು ರೈಸ್ ಸಾಂಬಾರು ಮಾಡಿ ಇಟ್ಬಿಟ್ಟು ಊಟ ಎಲ್ಲ ಮಾಡಿ ಫಸ್ಟೇ ಕಿಚನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ನಾಳೆ ಕೂಡ ಹೋಗೋದಿದ್ದೆ, ಹಾಗಾಗಿ ನಾನು ಬೆಳಗಿನ ಜಾವನೇ ಹೋಗೋದ್ರಿಂದ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಒಂದೇ ಸತಿ ಕಿಚನ್ ಕಂಪ್ಲೀಟಾಗಿ. ಇನ್ನು ಹಬ್ಬ ಕೂಡ ಬರ್ತಾಯಿದೆ, ಯುಗಾದಿ ಹಬ್ಬ. ನಾನೇನು ಕ್ಲೀನ್ ಮಾಡಿಲ್ಲ ಮನೆಯೆಲ್ಲ. ಇದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಒಂದು 2-3 ದಿವಸ ಕೂತ್ಕೊಂಡ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಮನೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ಇವಾಗ ಜಸ್ಟ್ ಮೇಲ್ ಮಾತ್ರ ಗ್ಯಾಸು ಮತ್ತು ಅಕ್ಕಪಕ್ಕ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರೆದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.